ಹಲೋ ಮೈ ಡಿಯರ್ ಫ್ರೆಂಡ್ಸ್, ಮಾರ್ಚ್ 2025 ನಡೆತಕ್ಕಂಥ ಸೆಕೆಂಡ್ PUC ಎಕ್ಸಾಮಿನೇಷನ್ನ ಟೆಂಟೇಟಿವ್ ಟೈಮ್ ಟೇಬಲ್ ಅಂದರೆ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು KSEAB ಅವರು ಪ್ರಕಟಿಸಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಎಕ್ಸಾಮಿನೇಷನ್ ಮಾರ್ಚ್ 1ನೇ ತಾರೀಕಿಂದ ಮಾರ್ಚ್ 19ನೇ ತಾರೀಕಿನವರೆಗೂ ಎಕ್ಸಾಮ್ ನಡೆಯುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಏನಪ್ಪ ಅಂತಂತಂದರೆ, ಈ ಒಂದು ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಏನಾದರೂ ಚೇಂಜ್ ಆಗ್ತಕ್ಕಂಥ ಚಾನ್ಸ್ ಇದೆಯಾ ಅನ್ನೋದು. ಪ್ರೀವಿಯಸ್ ಇಯರ್ ಟೆಂಟೇಟಿವ್ ಟೈಮ್ ಟೇಬಲ್ ಮತ್ತು ಫೈನಲ್ ಟೈಮ್ ಟೇಬಲ್ನ ಕಂಪ್ಯಾರಿಸನ್ ಮಾಡಿದಾಗ ಸೊ ಒಂದು ಪಾಯಿಂಟ್ ಏನಪ್ಪ ಅರ್ಥ ಆಗುತ್ತೆ ಅಂತಂದರೆ, ಜಾಸ್ತಿ ಬದಲಾವಣೆ ಆಗ್ತಕ್ಕಂಥ ಚಾನ್ಸ್ ಇಲ್ಲ, ಸ್ವಲ್ಪ ಬದಲಾವಣೆಯೊಂದಿಗೆ ಏನು ಇದೇ ಒಂದು ಟೈಮ್ ಟೇಬಲ್ ಆಲ್ಮೋಸ್ಟ್ ಏನು ಫೈನಲ್ ಆಗ್ತಕ್ಕಂಥ ಒಂದು ಚಾನ್ಸ್ ಇದೆ. ಜಾಸ್ತಿ ವೇರಿಯೇಷನ್ ಆಗ್ತಕ್ಕಂಥದ್ದು ಭಾಳ ಕಡಿಮೆ, ಚೇಂಜ್ ಆಗ್ತಕ್ಕಂಥ ಭಾಳ ಕಡಿಮೆ. ಏನೇ ಇರಲಿ ಎಕ್ಸಾಮಿನೇಷನ್ ಡೇಟ್ ಸೊ ನಾವು ಏಪ್ರಿಲ್ 1 ಕನ್ಸಿಡರ್ ಮಾಡೋದು ಭಾಳ ಬೆಸ್ಟ್. ಭಾಳ ಜನ ವಿದ್ಯಾರ್ಥಿಗಳಿಗೊಂದು ಪ್ರಶ್ನೆ ಏನಪ್ಪ ಅಂತಂತಂದರೆ, ಭಾಳ ಜನ ವಿದ್ಯಾರ್ಥಿಗಳು ಇನ್ನೂ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಏನೋ ಸ್ಟಾರ್ಟೇ ಮಾಡಿಲ್ಲ. ಆ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಏನಂತಂದರೆ, ನಮಗೆ ಈ ಎಕ್ಸಾಮಿನೇಷನಲ್ಲಿ ಒಳ್ಳೆ ಸ್ಕೋರ್ ಅಂದರೆ 85+ ಸ್ಕೋರ್ ಅಥವಾ 90+ ಸ್ಕೋರನ್ನು ಮಾಡತಕ್ಕಂಥ ಚಾನ್ಸ್ ಇದೆ ಅನ್ನೋದು. ಆನ್ಸರ್ ಎಸ್, ನಾವು ಮಾಡ್ಬೋದು. ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಿದ್ದೇ ಆಗಿದ್ದಲ್ಲಿ ನಮಗೊಂದು ಅವಕಾಶ ಇದೆ. 85+ ಅಥವಾ 90+ ಸ್ಕೋರು ಮಾಡಲಿಕ್ಕೆ ಒಂದು ಚಾನ್ಸ್ ಇದೆ, ಸಾಧ್ಯತೆ ಇದೆ. ಏನಪ್ಪ ಆ ರೂಲ್ಸ್ಗಳು, ಏನು ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದು. ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಕನ್ಸಿಸ್ಟೆನ್ಸಿ. ಇನ್ನೂ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂತಲೇ ಇಟ್ಕೊಳ್ಳೋಣ. ಇವತ್ತು ಡಿಸೆಂಬರ್ 8, ನೀವು ನಾಳೆ ಅಂದರೆ ಡಿಸೆಂಬರ್ 9ನೇ ತಾರೀಕಿಂದನೇ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೇ ಆಗಿದ್ದಲ್ಲಿ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಲಾಸ್ಟ್ ಎಕ್ಸಾಮಿನೇಷನ್ ತನಕ ನೀವೇನಾದರೂ ಪ್ರಿಪ್ರೇಷನ್ನ ಕನ್ಸಿಸ್ಟೆಂಟ್ ಆಗಿದ್ದರೆ ಒಂದು ದಿವಸನೂ ಗ್ಯಾಪ್ ಇಡಲಾರದೆ ಪ್ರಿಪ್ರೇಷನ್ ಮಾಡಿದ್ದೇ ಆಗಿದ್ದಲ್ಲಿ 100% ನಿಮ್ಗೆ ಒಳ್ಳೆಯ ಸ್ಕೋರ್ ಬರುವಂಥ ಚಾನ್ಸ್ ಇದೆ. 100%. ಅಂದರೆ ಮೀನಿಂಗ್ ಏನಪ್ಪ ಅಂತಂದರೆ, 2 ದಿವಸ ಪ್ರಿಪ್ರೇಷನ್ ಮಾಡಿ 1 ದಿವಸ ಗ್ಯಾಪ್ ಮಾಡಿ ಸೊ ಆ ಟೈಪ್ ಆದರೆ ಯಾವುದೇ ಥರದ ರಿಸಲ್ಟ್ ಬರೋದಿಲ್ಲ. ಇದು ಎಲ್ಲ ಎಕ್ಸಾಮಿನೇಷನ್ಗೆ ಅಪ್ಲೈ ಆಗ್ತಕ್ಕಂಥ ಒಂದು ಕಾಮನ್ ಪಾಯಿಂಟ್. ಕನ್ಸಿಸ್ಟೆನ್ಸಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಿಪ್ರೇಷನಲ್ಲಿ ಕನ್ಸಿಸ್ಟೆನ್ಸಿ ಕಂಪಲ್ಸರಿ ಬೇಕೇ ಬೇಕು. ಇನ್ನೊಂದು, ಯಾವುದೇ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡಬೇಕಪ್ಪ ಅಂತಂದ್ರೂ ಒಂದು ಟೈಮ್ ಟೇಬಲ್ ಬೇಕಾಗುತ್ತೆ. ನಮಗೆ ಎಕ್ಸಾಮಿನೇಷನ್ಗೆ ಒಂದು ಅಪ್ರಾಕ್ಸಿಮೇಟ್ಲಿ 2.5 ತಿಂಗಳ ಟೈಮ್ ಇದೆ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು 4-5 ದಿವಸ ಪ್ರಾಕ್ಟಿಕಲ್ಗೆ ಹೋಗ್ಬೋದು, 5ರಿಂದ 6 ದಿವಸ. ಸೊ ಅಂತ ತೆಗೆದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 2.5 ತಿಂಗಳು ಅವ್ರಿಗೆ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಸಿಗುತ್ತೆ. ಈಗ ನಾವು 2.5 ತಿಂಗಳು ಅಂತಲೇ ಇಟ್ಕೊಳ್ಳೋಣ. ಈ 2.5 ತಿಂಗಳನ್ನು ನಾವೊಂದು 3 ಫೇಸಲ್ಲಿ ಡಿವೈಡ್ ಮಾಡ್ಕೋಬೇಕು. 3 ಫೇಸ್ ಹೆಂಗೆ ಅಂತಂತಂದರೆ, ಫಸ್ಟ್ ಫೇಸು ಡಿಸೆಂಬರ್ 9ನೇ ತಾರೀಕು ಅಂತಲೇ ಕನ್ಸಿಡರ್ ಮಾಡೋಣ. ಡಿಸೆಂಬರ್ 9ರಿಂದ ಫೆಬ್ರವರಿ 10 ಫಸ್ಟ್ ಫೇಸ್. ಸೊ ನಾ ಈ ಫೇಸನ್ನು ಏನಂತ ಕರಿತೀನಿ ಅಂತಂತಂದರೆ ಪ್ರಿಪ್ರೇಷನ್ ಫೇಸ್ ಅಂತ ಕರಿತೀನಿ. ಇಲ್ಲಿ ಏನು ಮಾಡೋದು ಅಂದರೆ ಕಂಪ್ಲೀಟಾಗಿ ಸ್ಟಡಿ ಮಾಡೋದು, ಎಲ್ಲ ಕೋರ್ ಸಬ್ಜೆಕ್ಟ್ನ ಕಂಪ್ಲೀಟಾಗಿ ಸ್ಟಡಿ ಮಾಡೋದು. ಇಲ್ಲಿ ಪ್ರತಿ ದಿವಸ ನೋಡಿ ಟೈಮ್ ಕಡಿಮೆ ಇದೆ. ಸೊ ಹೀಗಾಗಿ ಪ್ರತಿ ಒಂದು ದಿವಸ ನೀವು ಮಿನಿಮಮ್ 8ರಿಂದ 9 ತಾಸು ಕಂಪಲ್ಸರಿ ನೀವು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೆ ಡಿವೋಟ್ ಮಾಡಲೇಬೇಕು. ಅದನ್ನು ರಿಸರ್ವ್ ಇಟ್ಕೊಳ್ಳೇಬೇಕು ನೀವು. ಈ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ 9 ಅವರ್ಸ್ ಪ್ರಿಪ್ರೇಷನ್ ಮಾಡ್ತೀನಿ ಅಂತಂದರೆ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಹೆಂಗಪ್ಪ ಅಂತಂತಂದರೆ 7 hours + 2 hours, 7 hours + 2 hours. ಹೆಂಗಂತಂದರೆ 7 ಅವರ್ಸಲ್ಲಿ ನೀವು ಪ್ರಿಪ್ರೇಷನ್ ಮಾಡಬೇಕು, ಸ್ಟಡಿ ಮಾಡಬೇಕು. ಇನ್ನು 2 ಅವರ್ಸಲ್ಲಿ ಅದನ್ನು ರಿವೈಸ್ ಮಾಡಬೇಕು ಆ ಡೇದು. ಇಲ್ಲಿ 2 ಅವರ್ಸ್ ಮಾತ್ರ ಮಿಸ್ ಆಗಂಗಿಲ್ಲ. ರಿವಿಷನ್ ಕಂಪಲ್ಸರಿ. ನೀವೇನು ಓದಿರ್ತಾರೋ ಕಂಪಲ್ಸರಿಯಾಗಿ ಅವತ್ತಿಂದು 2 ತಾಸಲ್ಲಿ ರಿವಿಷನ್ ಕಂಪ್ಲೀಟ್ ಮಾಡಿ ಮಲ್ಕೋಬೇಕು. ರಿವಿಷನ್ ಭಾಳ ಇಂಪಾರ್ಟೆಂಟ್. ನೀವು ಎಷ್ಟು ರಿವೈಸ್ ಮಾಡ್ತಾರೋ ಅಷ್ಟು ಕಾನ್ಸೆಪ್ಟು ನಿಮ್ಮ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಎಕ್ಸಾಮಿನೇಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ಈ 7 ಅವರ್ಸ್ ಸ್ಟಡಿಯನ್ನು ಏನು ಮಾಡಬೇಕಂತಂದರೆ ಎಲ್ಲ ಸಬ್ಜೆಕ್ಟ್ಸ್ ನಡುವೆ ಈಕ್ವಲಾಗಿ ಡಿವೈಡ್ ಮಾಡಿ. ಒಂದು ಎಕ್ಸಾಮ್ಷನ್ ಏನಂತಂದರೆ, ನಿಮಗೆ ಜಾಸ್ತಿ ಟಫ್ ಅನ್ನಿಸ್ತಕ್ಕಂಥ ಸಬ್ಜೆಕ್ಟಿಗೆ ಮಾಡಿ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ, ಸ್ವಲ್ಪ ನಿಮ್ಗೆ ಈಸಿ ಅನ್ನಿಸ್ತಕ್ಕಂಥ ಸಬ್ಜೆಕ್ಟ್ಸ್ ಏನು ಮಾಡಿ ಸ್ವಲ್ಪ ಕಡಿಮೆ ಟೈಮ್ ಕೊಡಿ. ಜಾಸ್ತಿ ಕಡಿಮೆ ಟೈಮ್ ಕೊಡೋದು ಡೇಂಜರ್. ಸ್ವಲ್ಪ ಕಡಿಮೆ. ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಟಫ್, ಆ ವಿದ್ಯಾರ್ಥಿಗಳು ಸ್ವಲ್ಪ ಫಿಸಿಕ್ಸ್ಗೆ ಜಾಸ್ತಿ ಟೈಮ್ ಕೊಡಲಿ. ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಈಸಿ, ಕೆಮಿಸ್ಟ್ರಿ ಟಫ್. ಸೊ ಅಂಥ ವಿದ್ಯಾರ್ಥಿಗಳು ಫಿಸಿಕ್ಸ್ಗೆ ಒಂದು ಸ್ವಲ್ಪ ಕಡಿಮೆ ಟೈಮ್ ಕೊಟ್ಟು ಕೆಮಿಸ್ಟ್ರಿ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು. ಸೊ ಈ ಥರ ಒಂದು ಪ್ರಿಪ್ರೇಷನ್ ಮಾಡಬೇಕು. ಇದು ಫಸ್ಟ್ ಫೇಸಲ್ಲಿ ಆಗಬೇಕಾಗಿರ್ತಕ್ಕಂಥ ಒಂದು ಕೆಲಸ. ಡಿಸೆಂಬರ್ 9ನೇ ತಾರೀಕಿಂದ ಫೆಬ್ರವರಿ 10 ಫಸ್ಟ್ ಫೇಸ್. ಸೊ ಯಾವ ವಿದ್ಯಾರ್ಥಿಗಳು ಇದ್ರ ಹಿಂದೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಕೆಲವೊಂದು ಜನ ವಿದ್ಯಾರ್ಥಿಗಳು ಡಿಸೆಂಬರ್ 1ನೇ ತಾರೀಕಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ, ನೀವು ಕಂಟಿನ್ಯೂಷನ್ ಮಾಡ್ಕೊತ ಹೋಗ್ಬೋದು.
ಸ್ವಲ್ಪ ನೀವೇನಾದರೂ ಸ್ಟಾರ್ಟ್ ಮಾಡಿದ್ರಿ, ನಾ ಹೇಳೋ ರೂಲ್ಸ್ಗೆ ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ಇದ್ದರೆ ಕರೆಕ್ಷನ್ ಮಾಡಿಕೊಂಡು ನೀವು ಅದನ್ನು ಕಂಟಿನ್ಯೂಷನ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಸೆಕೆಂಡ್ ಫೇಸ್ ಬಂದುಬಿಟ್ಟು ಫೆಬ್ರವರಿ 11ನೇ ತಾರೀಕಿಂದ ಫೆಬ್ರವರಿ 20ನೇ ತಾರೀಕು ಇದು ಸೆಕೆಂಡ್ ಫೇಸು. ಅದಕ್ಕೆ ನಾವು ರಿವಿಷನ್ ಫೇಸ್ ಅಂತ ಕರಿತೇನೆ, ರಿವಿಷನ್ 1 ಫೇಸ್. ಇಲ್ಲಿ ಸೇಮು ಮಿನಿಮಮ್ 8ರಿಂದ 9 ತಾಸು ನೀವು ಓದಲೇಬೇಕು ಕಂಪಲ್ಸರಿ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಎಕ್ಸ್ಟ್ರಾ ಸ್ಟಡಿ ಮಾಡಲಿಕ್ಕೆ ಏನೂ ಅವಕಾಶ ಇಲ್ಲ. ನೀವು ಫಸ್ಟ್ ಫೇಸಲ್ಲಿ ಏನು ಪ್ರಿಪ್ರೇಷನ್ ಮಾಡಿರ್ತಾರ ಆ ಪ್ರಿಪ್ರೇಷನ್ನ ಅಂದರೆ ಅದನ್ನು ಕಂಪ್ಲೀಟಾಗಿ ರಿವೈಸ್ ಮಾಡ್ತಕ್ಕಂಥದ್ದು, ಎಲ್ಲ ಸಬ್ಜೆಕ್ಟ್ನ ರಿವೈಸ್ ಮಾಡಿ. ಈ ಫಾರ್ ಎಕ್ಸಾಂಪಲ್ ನೀವು ಸೈನ್ಸ್ ವಿದ್ಯಾರ್ಥಿಗಳಾಗಿದ್ದು ನಿಮ್ಮದು ಕಾಂಬಿನೇಷನ್ ಕೋರ್ಸ್ ಸಬ್ಜೆಕ್ಟ್ ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಇತ್ತಂದರೆ ಅವನ್ನ ಕಂಪ್ಲೀಟಾಗಿ ಓದ್ತಕ್ಕಂಥದ್ದು. ಸೊ ಇಲ್ಲಿ ಸೇಮು 9 ತಾಸು ನೀವು ಸ್ಪೆಂಡ್ ಮಾಡಲೇಬೇಕು. ಸೊ ಈಕ್ವಲ್ ಆಗಿ ಪ್ರತಿಯೊಂದು ಸಬ್ಜೆಕ್ಟಿಗೂ ಈಕ್ವಲ್ ಟೈಮ್ ಕೊಡಿ, ಇಲ್ಲಿ ಯಾವುದೇ ಹೆಚ್ಚು ಕಡಿಮೆ ಬೇಡ. ಫಿಸಿಕ್ಸ್ ಜಾಸ್ತಿ ಟೈಮ್ ಕೊಡೋದು, ಕೆಮಿಸ್ಟ್ರಿ ಕಡಿಮೆ ಟೈಮ್ ಕೊಡೋದು ಆ ಟೈಪ್ ಏನೂ ಬೇಡ, ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋಬೇಕು. ಈ ಫಾರ್ ಎಕ್ಸಾಂಪಲ್ ನಾವು 8 ಅವರ್ಸ್ ಸ್ಟಡಿ ಮಾಡ್ತೀರ ಅಂದರೆ 2 ಅವರ್ಸ್ ಫಿಸಿಕ್ಸು, 2 ಅವರ್ಸ್ ಕೆಮಿಸ್ಟ್ರಿ, 2 ಅವರ್ಸ್ ಬಯಾಲಜಿ, 2 ಅವರ್ಸ್ ಮ್ಯಾಥಮೆಟಿಕ್ಸ್, ಈ ಟೈಪ್. ಇದು ಫೇಸ್ 2 ಆಯಿತು. ಈ ಫೇಸ್ 2ಅಲ್ಲಿ ಒಂದು ಏನು ಕೆಲಸ ಮಾಡಬೇಕಪ್ಪ ಅಂತಂದರೆ ಶಾರ್ಟ್ ನೋಟ್ಸನ್ನು ತಗೋಬೇಕು. ಶಾರ್ಟ್ ನೋಟ್ಸ್ ಪ್ರತಿಯೊಂದು ಸಬ್ಜೆಕ್ಟ್ದು ಶಾರ್ಟ್ ನೋಟ್ಸ್ ಬೇಕೇ ಬೇಕು ಕಂಪಲ್ಸರಿ. ಇದು ಸೆಕೆಂಡ್ ಫೇಸ್. ಇನ್ನು ಥರ್ಡ್ ಫೇಸ್ ಬಂದುಬಿಟ್ಟು ಫೆಬ್ರವರಿ 21ನೇ ತಾರೀಕಿಂದ ಫೆಬ್ರವರಿ 26ನೇ ತಾರೀಕಿನವರೆಗೂ ಇದು ಒಂದು ಶಾರ್ಟ್ ಫೇಸ್ ಅಂತ ಹೇಳ್ಬೋದು. ಥರ್ಡ್ ಫೇಸು ಇದು ರಿವಿಷನ್ 2 ಫೇಸ್ ಅಂತ ಕರೀತಾರೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸೆಕೆಂಡ್ ಫೇಸಲ್ಲಿ ನೀವು ಶಾರ್ಟ್ ನೋಟ್ಸ್ ತೊಗೊಂಡಿರ್ತಾರಲ್ಲ ಆ ಶಾರ್ಟ್ ನೋಟ್ನ ಕಂಪ್ಲೀಟಾಗಿ ರಿವೈಸ್ ಮಾಡಬೇಕು. ಸೊ ನಿಮ್ಗೆ ಹಾರ್ಡ್ಲಿ ಒಂದು ಸಬ್ಜೆಕ್ಟ್ಗೆ 1 ರಿಂದ 1.5 ದಿವಸ ಸಿಗುತ್ತೆ. ಸೊ ನೀವು ಟೈಮ್ನ ವೇಸ್ಟ್ ಮಾಡಲಾರ್ದೆ ಸೊ ಪ್ರತಿಯೊಂದು ಸ್ಟೂಡೆಂಟ್ನು ಏನು ರಿವೈಸ್ ಮಾಡಬೇಕು ಶಾರ್ಟ್ ನೋಟ್ಸ್. ನಿಮ್ಗೇನಾದರೂ ಡೌಟ್ ಇದ್ದರೆ ಏನು ಮಾಡಿ, ಸೊ ಮೇನ್ ನೋಟ್ಸ್ ಅಥವಾ ನಿಮ್ಮದೇನು ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ತಿರ್ತಾರಲ್ಲ ಅಲ್ಲಿ ಹೋಗಿ ಡೌಟನ್ನು ಕ್ಲಾರಿಫಿಕೇಷನ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ಥರ ಎಕ್ಸ್ಟ್ರಾ ಸ್ಟಡಿಗೆ ಅವಕಾಶ ಇಲ್ಲ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಕನ್ನಡ ಇರೋದಿಲ್ಲ, ಅಂಥ ವಿದ್ಯಾರ್ಥಿಗಳು ಮಾಡ್ಬೋದಪ್ಪ ಅಂತಂದರೆ ನಿಮ್ಮ ಎಕ್ಸಾಮಿನೇಷನ್ ಥರ್ಡ್ ಫೇಸನ್ನು ನೀವು ಅಪ್ ಟು ಫೆಬ್ರವರಿ 22ನೇ ತಾರೀಕಿನವರೆಗೂ ಅದನ್ನೇನು ಮಾಡ್ಬೋದು, ಎಕ್ಸ್ಟೆನ್ಷನ್ ಮಾಡ್ಬೋದು. ಇದರಲ್ಲಿ ಎಕ್ಸ್ಟ್ರಾ ಎಡಿಷನ್ ಏನಪ್ಪ ಅಂತಂದರೆ ಇಲ್ಲಿ ಒಂದು ಸ್ವಲ್ಪ ನಿಮ್ಮ ಲ್ಯಾಂಗ್ವೇಜ್ ಸಬ್ಜೆಕ್ಟ್ನ ಓದ್ರಿ. ಅಟ್ಲೀಸ್ಟ್ ಒಂದು ಡೇಯಲ್ಲಿ 1 ರಿಂದ 1.5 ತಾಸು ನಿಮ್ಮ ಲ್ಯಾಂಗ್ವೇಜ್ ಸಬ್ಜೆಕ್ಟ್ನ ಓದಬೇಕು. ಈ ಫಾರ್ ಎಕ್ಸಾಂಪಲ್ ಕೆಲವು ಜನ ಇಂಗ್ಲೀಷ್ ಕನ್ನಡ ಕಾಂಬಿನೇಷನ್ ಇರುತ್ತೆ. ಸೊ ಅಂಥ ವಿದ್ಯಾರ್ಥಿಗಳು ದಿವಸಕ್ಕೆ 1 ತಾಸು ಕನ್ನಡ, 1 ತಾಸು ಇಂಗ್ಲೀಷ್ ಓದೋದು ಬೆಸ್ಟ್. ಸೊ ಈ ಒಂದು ಕರೆಕ್ಟ್ ಸ್ಕೆಡ್ಯೂಲ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೇ ಆಗಿದ್ದಲ್ಲಿ ಸೊ ಒಳ್ಳೆಯ ಸ್ಕೋರ್ ಬರ್ತಕ್ಕಂಥ ಭಾಳ ಗ್ಯಾರಂಟಿ ಅಂತ ಹೇಳ್ಬೋದು. ಇದು ಥರ್ಡ್ ಫೇಸಿನ ಒಂದು ಪ್ರಿಪ್ರೇಷನ್, ಅಂದರೆ ಹೋಲ್ ಸ್ಕೆಡ್ಯೂಲ್ ಈ ಟೈಪ್ ಇದ್ದರೆ ಭಾಳ ಬೆಸ್ಟ್. ಇದು ನಿಮ್ಮದು ಸೆಕೆಂಡ್ ಪಾಯಿಂಟ್ ಆಯಿತು. ಇನ್ನು ಥರ್ಡ್ ಪಾಯಿಂಟು ಹೆಲ್ತ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಏನಪ್ಪ ಅಂತಂದರೆ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಫ್ರೆಷರ್ ಸಂಬಂಧ ಏನಪ್ಪ ಅಂದರೆ ಹೆಲ್ತ್ ಅಪ್ಸೆಟ್ ಆಗ್ತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಿಂಗಾಗಿ ಒಳ್ಳೆ ಫುಡ್ ತೊಗೊಳೋದಾಗಿರ್ಬೋದು, ನೀರು ಜಾಸ್ತಿ ಕುಡಿಯೋದಾಗಿರ್ಬೋದು, ಸೊ ಒಳ್ಳೆ ನಿದ್ದೆ ಆಗಿರ್ಬೋದು, ಸ್ವಲ್ಪ ಲೈಟ್ ಪಾಸಿಬಲ್ ಇದ್ದರೆ ಒಂದು ಲೈಟ್ ಎಕ್ಸಸೈಸ್ ಮಾಡತಕ್ಕಂಥದ್ದು. ಸೊ ಎಲ್ಲದರ ಮುಖಾಂತರ ನಿಮ್ಮ ಹೆಲ್ತನ್ನು ಒಳ್ಳೆ ರೀತಿ ಕಾಪಾಡಿಕೊಂಡಿದ್ದೇ ಆಗಿದ್ದಲ್ಲಿ ಸೊ ಎಕ್ಸಾಮಿನೇಷನ್ ಟೈಮಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಈ 3 ಪಾಯಿಂಟ್ಗಳನ್ನು ನೀವು ಕರೆಕ್ಟಾಗಿ ತಲೆಯಿಟ್ಕೊಂಡ್ರೆ, ಇದನ್ನು ನೀವು ಫಾಲೋ ಮಾಡಿದ್ದೇ ಆಗಿದ್ದಲ್ಲಿ 100% ನಿಮ್ಮ ಎಕ್ಸಾಮಿನೇಷನಲ್ಲಿ ಒಳ್ಳೆಯ ಸ್ಕೋರ್ ಬಂದೇ ಬರುತ್ತೆ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಭಾಳ ಇಂಪಾರ್ಟೆಂಟು. ಸೊ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ 30 ಮಾರ್ಕ್ಸು, ಹಾಗೆ 30ಕ್ಕೆ 30 ತೊಗೊಬಂದಿರ್ಬೇಕು ಒಂದು ವಿಡಿಯೋ ಮಾಡ್ತಾನೆ. ಸೊ ಅದನ್ನು ದಯವಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾನೆ. ಸೊ ದಯವಿಟ್ಟು ಅದನ್ನು ವೀಕ್ಷಣೆ ಮಾಡಬೇಕು. ಸೊ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಅದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಕ್ಕಂಥ ಚಾನ್ಸ್ ಇದೆ. ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್ ಫಾರ್ ದ ಎಕ್ಸಾಮಿನೇಷನ್.